ಹಾಯ್, ವೆಲ್ಕಮ್ ಬ್ಯಾಕ್ ಟು ಚಂದು ಓಂಕಾರ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ಮೈ ಬರ್ಡೇ. ಸೊ ಹಾಗಾಗಿ ನಮ್ಮ ಹಸ್ಬೆಂಡು ಒಂಥರ ಸರ್ಪ್ರೈಸಾಗಿ ಹೊರಗಡೆ ಕರ್ಕೊಂಡು ಹೋಗ್ತಿದ್ದಾರೆ. ಏನಕ್ಕೆ ಅಂತ ಅಂದರೆ ಎಲ್ಲರೂ ನಮ್ಮ ಇಬ್ಬಿಬ್ಬರೇ ಪಾರ್ಟಿ ಎಲ್ಲ ಮಾಡಿಕೊಂಡು ಬರ್ಬೋದು ಹೋಟೆಲ್ಗೆ, ಅಲ್ಲಿ ರೆಸ್ಟೋರೆಂಟ್ ಅಂತಂದು, ಅಥವಾ ಒಂಥರ ಗೊತ್ತಲ್ವ ಈಗ ಬರ್ಡೇ ಪಾರ್ಟಿ ಅಂತಲೇ ಒಂದು ಸೀಮಿತ ಆಗಿದೆ. ಆ ಥರ ಎಲ್ಲ ಮಾಡೋದು ಬೇಡ, ಅದೆಲ್ಲ ಈಗ ಕಾಮನ್ ಆಗಿಬಿಟ್ಟಿದೆ. ಸ್ವಲ್ಪ ಈಗ ಆಲ್ಮೋಸ್ಟ್ ಅದೇ ಈಗ ನಾವು ಇಬ್ಬರೇ ಹೋಗಿ ಮಾಡೋದ್ರಿಂದ ಒಂದು 5,000 ರೂಪಾಯಿ ಖರ್ಚಾಗೇ ಆಗುತ್ತೆ. ಅದೇ ದುಡ್ಡನ್ನ ತೊಗೊಂಡೋಗಿ ಅನಾಥಾಶ್ರಮಕ್ಕೆ ಕೊಟ್ಟರೆ ಮಕ್ಕಳು ಒಂದು ಹೊತ್ತು ಊಟನಾದರೂ ಮಾಡ್ತಾರೆ ಅಂತ ಅಂದ್ಕೊಂಡು ಸೊ ನಮ್ಮ ಹಸ್ಬೆಂಡ್ ಅಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ. ಇದು ನನಗೆ ಗೊತ್ತಿರೋರಿಗೆ ನಾವು ಹೇಳಿದ್ದೀವಿ. ಮಾರ್ನಿಂಗ್ ಟಿಫನ್ಗೆ ಎಲ್ಲ ಸ್ವೀಟ್ ಎಲ್ಲ ಗೊತ್ತಲ್ವ, ಟಿಫನ್ಗೆ ಏನೆಲ್ಲ ಇರುತ್ತೆ ಅಂತಂದು. ಸೊ ಈಗ ನಾನು ಕೂಡ ಫೈನಲ್ ರೆಡಿ ಆಗಿದ್ದೀನಿ, ಪೂಜೆ ಕೂಡ ಆಗಿದೆ. ನಮ್ಮ ಹಸ್ಬೆಂಡ್ ಕೊಡಿಸಿರೋ ಡ್ರೆಸ್ ಇದು ಹಾಕ್ಕೊಂಡಿದ್ದೀನಿ, ಸಖತ್ತಾಗಿದೆ. ಈಗ ನನ್ನ ಚಾಯ್ಸ್ಗಿನ ಅವ್ರ ಚಾಯ್ಸ್ ತುಂಬಾ ಚೆನ್ನಾಗಿ ಸೆಲೆಕ್ಟ್ ಮಾಡ್ತಾರೆ. ಅದು ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಸೊ ಬೆಳಗ್ಗೆ ಎದ್ದು ನಿನ್ನೆ ಒಂದು ಸ್ವಲ್ಪ ಹೊರಗಡೆ ಶೂಟ್ ಇತ್ತು ಅಂತಂದು ಮನೆಗೆ ಬರೋದು ಲೇಟ್ ಆಯಿತು. ಹೊಸಕೋಟೆ ಎಲ್ಲ ಹೋಗ್ಬಿಟ್ಟಿದ್ವಿ, ರೋಡ್ ಪ್ರಾಬ್ಲಮ್ ಅಂತಂದು. ಸೊ ಮನೆ ಬರೋಷ್ಟಿಗೆ ಟೈಮ್ ಆಗಿಬಿಟ್ಟಿತ್ತು. ಹಂಗೆ ಬರುವಾಗ ಆನ್ ದ ವೇ ಐಬ್ರೋ ಮತ್ತು ಇದು ಡಿಟೈನ್ ಎಲ್ಲ ಮಾಡಿಸ್ಕೊಂಡು ಮನೆಗೆ ಬಂದು ನಮ್ಮ ಹಸ್ಬೆಂಡ್ ಕೂಡ ರೈಸು ಮಾಡಿದರು. ತುಪ್ಪ ನಾನು ಮಾಡಿಟ್ಟಿದ್ದೆ, ಮುಂಚೆ ಮಾಡಿಟ್ಟಿದ್ದು ತುಪ್ಪ, ಅನ್ನ ತುಪ್ಪ ತಿನ್ಕೊಂಡು ಮಲ್ಕೊಂಡು ಬೆಳಗ್ಗೆ ಎದ್ದಿದ್ದೆ ಲೇಟು ಅಂತಂದರೆ 6 ಗಂಟೆಗೆ ಎದ್ದಿದ್ದು. ಯಾವಾಗ 4 ಗಂಟೆಗೆ ಎದ್ದೇಳ್ತಾ ಇದ್ದಿದ್ದು, ಸುಸ್ತಾಗಿಬಿಟ್ಟಿತ್ತು ಅಂತಂದು. ಇನ್ನೇ ಬೇರೆ ಊರಿಗೆ ಹೋಗಿ ಬಂದುಬಿಟ್ಟಿದ್ವಿ. ಸೊ ಹಾಗಾಗಿ ಸೊ ಈಗ ನಾನು ಹಸ್ಬೆಂಡ್ ಕೂಡ ಕೆಳಗಡೆ ಹೋಗಿದ್ದೆ, ನಾನು ಕೂಡ ಈಗ ಹೊರಡಬೇಕು, ಟೈಮ್ ಆಗಿದೆ. ಮಕ್ಕಳು ಕೂಡ 8:30ಗೆ ಹೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ ಸ್ಕೂಲ್ಗಳಿಗೆ. ಸೊ ಈಗ ಹೋಗುವ. ಇನ್ನು ಪೂಜೆ ಕೂಡ ಎಷ್ಟು ಚೆನ್ನಾಗಾಯಿತು ನೋಡಿ. ಅವತ್ತು ಫ್ರೈಡೇ ಬೇರೆ ಇತ್ತು, ಹಾಗಾಗಿ ನಾವು ಪ್ರತಿ ಬಾರಿ ಶುಕ್ರವಾರ ದಿನ ನಾವು ಮಲ್ಲಿಗೆ ಹೂ ತಂದುಬಿಟ್ಟು ಅಥವಾ ದುಡ್ಡು ಮಲ್ಲಿಗೆ ತಂದು ಪೂಜೆ ಮಾಡ್ತೀವಿ ದೇವಿಗೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ನಿಜವಾಗ್ಲೂ. ಸ್ವಲ್ಪ ಲೇಟಾಗಿದ್ರು ಸಹ ಹಸ್ಬೆಂಡ್ ಕೂಡ ನನ್ನ ಜೊತೆಗೆ ಎದ್ದು ಮೇಲಿನ ಕೆಲಸ ಏನೇನಿದೆ ಎಲ್ಲನೂ ಕೆಲಸ ಮುಗಿಸ್ಕೊಂಡು ಇಬ್ಬರು ಪೂಜೆ ಕೂಡ ಮಾಡಿದ್ರೇನು ತುಂಬ ಚೆನ್ನಾಗಿತ್ತು. ಇವತ್ತಿನ ಒಂಥರ ವೈಬ್ ಜಾಸ್ತಿನೇ ಅಂತ ಹೇಳ್ಬೋದು ಫ್ರೈಡೇ. ಸೊ ನಾನು ಕೂಡ ರೆಡಿ ಆಗ್ತಾಯಿದ್ದೆ, ಪೂಜೆ ಎಲ್ಲ ಮುಗಿಸ್ಬಿಟ್ಟು. ನಮ್ಮನೆಯವ್ರು ಹಂಗೆ ಹೆಂಗೆ ರೆಡಿ ಆಗ್ತೀಯ ಅಂತಂದೆಲ್ಲ ಮಾಡ್ತಾಯಿದ್ದಾರೆ. ನಾನು ಫುಲ್ ಅರ್ಜೆಂಟಲ್ಲಿ, ಯಾಕಂದರೆ ಸ್ಕೂಲ್ ಮಕ್ಕಳಲ್ವಾ. ಸೊ ಅಲ್ಲಿ ಅವರು ಬೇರೆ ಸ್ಕೂಲ್ಗೆ ಹೋಗ್ತಾರೆ, ಅದಕ್ಕೆ ವೇಟ್ ಮಾಡೋದೇನು ಅಂದ್ಕೊಂಡು ಅವ್ರಿಗೆ ಕಾಯಿಸೋದು ಬೇಡ, ನಾವು ಬೇಗ ಹೋಗೋಣ ಅಂತಂತೇಳಿ ಬೇಗ ರೆಡಿ ಆದ್ವಿ. ಹಸ್ಬೆಂಡ್ ಕೂಡ ನನಗೆ ಯಾವ ಡ್ರೆಸ್ ಬುಕ್ ಮಾಡಿದ್ರು ಅದೇ ಕಲರು ರೆಡ್ಡಲ್ಲಿ ಅವ್ರಿಗೂ ಶರ್ಟ್ನ ಬುಕ್ ಮಾಡಿದರು. ತುಂಬಾ ಸಕ್ಕತ್ತಾಗಿತ್ತು. ಲಾಸ್ಟ್ ಟೈಮ್ ಯೆಲ್ಲೋ ಕಲರು ಶರ್ಟ್ ಇದೇ ಥರ ಇತ್ತು. ಅದು ಏನೋ ಸ್ವಲ್ಪ ನಮ್ಮದು ಅವ್ರದ್ದು ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ನಾನು ಹಿಂಗೆ ಜೋರು ಮಾಡೋ ಅಂತ ಹಿಂಗೆ ಜಸ್ಟ್ ಕೊಳ್ಪಟ್ಟೆ ಇಟ್ಕೊಂಡೆ ಕಿತ್ತೋಗ್ಬಿಡ್ತದು ಬಟನ್ಸ್ ಎಲ್ಲ. ಅದಕ್ಕೆ ಅದೇ ಥರದ್ದು ಇನ್ನೊಂದು ತಗೋಬೇಕು ಅಂತೇಳಿ ತುಂಬ ಸಲ ಟ್ರೈ ಮಾಡಿದ್ದಾರೆ, ಎಲ್ಲ ಶಾಪ್ಸ್ಗಳಲ್ಲೂ ಸಿಕ್ಕಿರಲಿಲ್ಲ. ಫೈನಲಾಗಿ ಸಿಕ್ತು. ತುಂಬ ಚೆನ್ನಾಗಿತ್ತು. ಆನ್ಲೈನಲ್ಲಿ ತುಂಬಾ ನೋಡಿದರು, ಅದಕ್ಕೆ ಸಿಕ್ಕಿದೆ. ಅದನ್ನು ಕೂಡ ಬುಕ್ ಮಾಡಿದರು. ಎರಡೂ ಸಹ ಒಂಥರ ಸರ್ಪ್ರೈಸಾಗಿ ತೆಗೆದು ತೋರಿಸಿದಾಗ ಫುಲ್ ಖುಷಿ ಆಯಿತು, ತುಂಬ ಚೆನ್ನಾಗಿದೆ ಅಂತೇಳಿ. ನಾವು ಕೂಡ ಕಾಲ್ ಮಾಡಿದ್ವಿ ಅಲ್ಲಿರೋರಿಗೆ, ಅವರು ಕೂಡ ಅವರ ಆಶ್ರಮದ ಅಡ್ರೆಸ್ ಕೂಡ ಕಳಿಸ್ಕೊಟ್ರು. ಮೇಡಮ್ ಮಾರ್ನಿಂಗು 8 o'clock ಬಂದುಬಿಡಿ ಅಂತೇಳಿದ್ರು. ಓಕೆ ಸರ್ ಅಂತ ಹೇಳಿದೆ. ಆಮೇಲೆ ನಾನು ಸ್ವಲ್ಪ ಹೊರಗಡೆ ಶೂಟ್ ಇತ್ತು ಅಂತೇಳಿ ಮನೆಗೆ ಬಂದಿದ್ದೆ. 9:45 ಆಗೋಗ್ಬಿಟ್ಟಿತ್ತು. ಫುಲ್ ಟಯರ್ಡ್ ಆಗಿತ್ತು. ಮಾರ್ನಿಂಗ್ ಬೇರೆ 4 o'clock ಎದ್ದಿದ್ದೆ. ನನಗೆ ನಿದ್ದೆ ಸರಿಯಾಗಿ ಆಗಿರಲಿಲ್ಲ. ಅದಕ್ಕೆ 6:30 ಏನೋ ಎದ್ದಿದ್ದು, 6:15 6:30 ಆಗಿತ್ತು. ಬೇಗ ಕೆಲಸ ಮುಗಿಸ್ಕೊಂಡು ಸರ್ ಅವಾಗ ಕಾಲ್ ಮಾಡಿ, ಸರ್ ಸ್ವಲ್ಪ ಲೇಟಾಗಿ ಎದ್ದಿರೋದು, ಅಟ್ಲೀಸ್ಟ್ ಒಂದು 8:30ಗೆ ಬರ್ತೀವಿ ಅಂತ ಹೇಳಿದೆ. ಯಾಕೆ ಎಷ್ಟು ಬೇಗ ಬರಲಿಕ್ಕೆ ಹೇಳ್ತಾ ಇದ್ದೀರಾ? ಮಕ್ಕಳಲ್ವ ಮೇಡಮ್, ಅವರು ಬೇಗ ಅವ್ರಿಗೆ ಟಿಫನ್ ಕೊಡಬೇಕು ಮತ್ತು ಸ್ಕೂಲ್ ಕೂಡ ಹೋಗ್ತಾರೆ ಒಂದಿಷ್ಟು ಜನ, ಹಾಗಾಗಿ ಬೇಗ ಬರಲಿಕ್ಕೆ ಹೇಳ್ತಿದ್ದೀವಿ ಅಂತ ಹೇಳಿದರು. ಸರಿ ಸರ್ ಆಯಿತು ಅಂದ್ಕೊಂಡು ಬೇಗ ಕೆಲಸ ಮುಗಿಸ್ಕೊಂಡು ಇನ್ ಟೈಮಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಆದರೂ ಸಹ 8:40ಗೆ ಅಲ್ಲಿದ್ವಿ, ಒಂದು 10 ನಿಮಿಷ ಲೇಟ್ ಆಯಿತು. ಸೊ ಬಂದ ತಕ್ಷಣ ಅವರು ಸಹ ಕರ್ಕೊಂಡು ಬಂದರು, ಎಲ್ಲ ತೋರಿಸಿದ್ರು ಏನೇನಿದೆ, ಹೆಂಗಿದೆ, ಹೆಂಗೆ ನಡೀತಾ ಇದೆ ನಮ್ಮ ಹಾಸ್ಟೆಲ್. ತುಂಬಾ ಖುಷಿನ ಆಯಿತು, ಅಷ್ಟೇ ಬೇಜಾರಾಯಿತು. ಯಾಕಂದರೆ ನಮಗೆ ಎಲ್ಲನೂ ಇದ್ದು ಕೆಲವೊಂದು ಸಾರಿ ಅದು ಇಲ್ಲ ಇದಿಲ್ಲ ಅಂತಂದು ಕೊರತೆಯಲ್ಲಿ ಕಾಡ್ತಾ ಇರುತ್ತೆ, ನಮಗೆ ಅದು ಬೇಕು ಇದು ಬೇಕು ಅಂತಂದು. ಬಟ್ ಈ ಮಕ್ಕಳು ನೋಡಿದಾಗ ನಿಜವಾಗ್ಲೂ ನನಗೆ ತುಂಬಾ ನೋವಾಯಿತು. ಅದನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕಾಗಲ್ಲ. ಅವರಲ್ಲಿ ಹೇಳ್ತಾ ಇದ್ದಾರೆ, ನನಗೆ ವಿಶ್ ಮಾಡ್ತಾ ಇದ್ದಾರೆ. ಅದನ್ನು ನನಗೆ ಈಗಲೂ ಸಹ ಮಕ್ಕಳು ನೋಡಿದಷ್ಟೇ ಅಷ್ಟೇ ನೋವಾಗುತ್ತೆ.
ಈಶಾನ್ಯಮೈ ಎಲ್ಲ ಮಕ್ಕಳು ಸೇರಿಕೊಂಡು ನನ್ನ ಬರ್ಡೇ ವಿಶ್ ಮಾಡಿದರು. ನಿಜವಾಗ್ಲೂ ಆ್ಯಕ್ಚುಲಿ ಬರ್ಡೇ ಅಂದ ತಕ್ಷಣ ಎದ್ದು ಎಲ್ಲರೂ ಸ್ನಾನ ಗಿನ ಮಾಡಿಕೊಂಡು ಫಸ್ಟು ದೇವಸ್ಥಾನಕ್ಕೆ ಹೋಗಿ ನೆಕ್ಸ್ಟು ಯಾವೆಲ್ಲ ಕೆಲಸ ಇದೆ ಅದನ್ನು ಮಾಡ್ತಾರೆ. ಆದರೆ ನನಗೆ ಇಲ್ಲಿ ಬಂದಿದ್ದೆ ಒಂಥರ ದೇವಸ್ಥಾನಕ್ಕೆ ಬಂದಿರೋ ಥರ ಫೀಲ್ ಆಯಿತು. ದೇವರ ಮಕ್ಕಳು ಅನ್ನೋದಕ್ಕಿಂತ ಹೊರತೇನಲ್ಲ, ತುಂಬಾ ಖುಷಿ ಆಗ್ತಾಯಿತ್ತು ನನಗೆ. ಇಷ್ಟು ವರ್ಷದಲ್ಲಿ ಈ ಒಂದು ನನ್ನ ಹುಟ್ಟುಹಬ್ಬನ ತುಂಬ ವಿಭಿನ್ನವಾಗಿ ಸೆಲೆಬ್ರೇಟ್ ಮಾಡಿಕೊಂಡೆ ಅನ್ನೋದೇ ಒಂಥರ ಪ್ರೌಡ್ ಫೀಲ್ ಆಗ್ತಾಯಿದೆ. ಆಲ್ಮೋಸ್ಟ್ ಈಗ ಎಲ್ಲ ಸೋಷಿಯಲ್ ಮೀಡಿಯಾ ತುಂಬ ಆ್ಯಕ್ಟಿವ್ ಇರೋದ್ರಿಂದ ಎಲ್ಲರಿಗೂ ಈ ಥರನೇ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತ ಒಂದಿಷ್ಟು ಜನ ಅಂದ್ಕೊಂತಾರೆ. ಇನ್ನೊಂದಿಷ್ಟು ಜನ ಅನ್ಕೋಬೋದು. ಬಟ್ ಆದರೆ ಅದ್ರ ಇದನ್ನು ಎಲ್ಪ್ ಮಾಡ್ತಾರೆ, ಅದ್ರ ಜೊತೆಗೆ ಅವ್ರ ಲೈಫ್ ಕೂಡ ಎಂಜಾಯ್ ಮಾಡ್ತಾರೆ. ಬಟ್ ನಮ್ಮ ಹಸ್ಬೆಂಡ್ ಕೂಡ ಅದೇ ಥರ ಆಗಿ ಸಪ್ರೇಟಾಗಿ ಮಾಡಬೇಕು ಅಂತ ಗೊತ್ತಲ್ವ, ಹೊರಗಡೆ ಎಲ್ಲ ಮಾಡಬೇಕು ಅಂತೆಲ್ಲ ಅಂದ್ಕೊಂಡಿದ್ರು. ಬಟ್ ಬೇಡ ಅಂದ್ಕೊಂಡು ನಾನು ಅವ್ರಿಗೆ ಹೇಳಿದ್ದೆ ಈ ಥರನೇ ಮಾಡ್ಕೋಬೇಕು ಅಂತಂದು. ನಿಜವಾಗ್ಲೂ ಅಲ್ಲಿ ಬಂದಾಗ ಎಷ್ಟು ಖುಷಿ ಆಗ್ತಾಯಿತ್ತು ನನಗೆ, ಅದು ಹೇಳಲಿಕ್ಕಾಗಲ್ಲ. ಕೆಲವೊಂದು ಸರಿ ನನಗೆ ಪ್ರತಿ ಸರಿ ಅನ್ನಿಸ್ತಾ ಇರುತ್ತೆ, ಕೆಲವೊಂದು ಬಾರಿ ಅಂತಲ್ಲ, ಏನಾದರೂ ಒಂದು ತೊಗೋಬೇಕು, ಏನೋ ಒಂದು ಅಚೀವ್ ಮಾಡಬೇಕು, ಆ ಡ್ರೀಮ್ ಕಂಪ್ಲೀಟ್ ಮಾಡ್ಕೋಬೇಕು, ನಮ್ಮ ಮನೆ ಹಂಗಿಟ್ಕೋಬೇಕು, ಅಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡ್ಕೋಬೇಕು, ಹಾಗೆ ಹೀಗೆ ಅಂತೆಲ್ಲ ಅಂದ್ಕೊತಾ ಇರ್ತೀನಿ. ಇದೆಲ್ಲ ನೋಡಿದಾಗ ನಿಜವಾಗ್ಲೂ ಬದುಕು ಒಂದೊಂದ್ಸಲಿ ಎಷ್ಟು ಕ್ರೂರನ ಅನಿಸ್ಬಿಡುತ್ತೆ. ಎಷ್ಟೋ ಜನಕ್ಕೆ ತಂದೆ ತಾಯಿಯವರಿಲ್ಲ, ಇನ್ನೆಷ್ಟೋ ಜನಕ್ಕೆ ಅವ್ರ ಫ್ಯಾಮಿಲಿ ಸಪೋರ್ಟ್ ಇಲ್ಲ, ಏನೂ ಇಲ್ಲ, ಹ್ಯಾಂಡಿಕ್ಯಾಫ್ಟ್ ಇದ್ದಾರೆ, ಚಿಕ್ಕ ಮಕ್ಕಳು. ನಿಜವಾಗ್ಲೂ ನಾನು ಏನಕ್ಕೆ ಇದನ್ನು ವೀಡಿಯೋಸ್ ಹಾಕಿದ್ದೀನಿ ಅಂತ ಅಂದರೆ, ನಾನು ಈ ಒಂದು ಕೆಲಸನ ತುಂಬ ಹಿಂದೆ ಮಾಡಬೇಕಾಗಿತ್ತು. ಬಟ್ ಫೈನಾನ್ಷಿಯಲಿ ನಾನು ಕೂಡ ಫಿಟ್ ಆಗಿರಲಿಲ್ಲ. ಬಟ್ ಈಗೆಲ್ಲ ಓಕೆ ಆಗಿದೆ. ಭಗವಂತನ ಒಂದು ಆಶೀರ್ವಾದದಿಂದ ಎಲ್ಲ ಕೂಡ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾಯಿದೆ. ಹಾಗಾಗಿ ಒಂದಿಷ್ಟು ಹೆಲ್ಪ್ ಮಾಡ್ಬೋದು. ಅದಕ್ಕೋಸ್ಕರ ನಂತರನೇ ಯಾರು ಆಸೆ ಕನಸುಗಳನ್ನು ಕಟ್ಕೊಂಡಿದ್ದೀರಾ, ನೀವೊಂದು ದುಡಿಯೋ ಒಂದು 10 ರೂಪಾಯಿ ದುಡಿದ್ರು 2 ರೂಪಾಯಿ ಇಂತಹ ಕೆಲಸಗಳಿಗೆ ಸೇವೆನ ಸಲ್ಲಿಸಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ, ಆ ಒಂದು ಇಂಟೆನ್ಷನ್ಗೋಸ್ಕರ ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರೋದು. ಅದು ಬಿಟ್ಟರೆ ನಾನು ಇನ್ಯಾವುದೇ ರೀತಿಯ ಏನಂತಾರೆ ತೋರ್ಪಡಿಸ್ಬೇಕು ಅನ್ನೋದು ಯಾವ ಇಂಟೆನ್ಷನು ಇಲ್ಲ. ಯಾಕಂದರೆ ಸಿಕ್ಕಾಪಟ್ಟೆ ಜನ ಈಗೆಲ್ಲ ಮಾಡ್ತಾ ಇದ್ರಲ್ಲೇ ಹೇಳೋ ಅಂಥದ್ದೇನು ನೆಸೆಸಿಟಿ ಇಲ್ಲ. ಬಟ್ ಇನ್ನು ಮಾಡಬೇಕು ಅಂತ ಅಂದರು. ನಾನು ಇದನ್ನು ಸ್ಟೇಟಸ್ ಹಾಕಿದಾಗ ತುಂಬ ಜನ ಕೇಳಿದರು ಎಲ್ಲಿ ಹೇಗೆ ಹೆಂಗೆ ಮಾಡಬೇಕು ಅಂತಂದು. ಒಂದಿಷ್ಟು ಜನ ಕಾಂಟ್ಯಾಕ್ಟ್ ನಂಬರ್ ಕೂಡ ಕಳಿಸ್ದೆ. ಆ ಕಾಂಟ್ಯಾಕ್ಟ್ ನಂಬರ್ ಕಳಿಸಿದ್ರು ಸಹ ಅವ್ರಿಗೂ ನಾನು ತಿಳಿಸ್ಕೊಟ್ಟೆ. ಸರ್ ಈ ಥರ ನಂಬರ್ ಕಳಿಸಿದ್ದೀನಿ, ಅವ್ರ ಬರ್ಡೇಗೆ, ಅವ್ರ ಅಪ್ಪನ ಬರ್ಡೇಗೆ ಬರ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅದಕ್ಕೆ ಅವರು ತುಂಬ ಥ್ಯಾಂಕ್ಸ್ ಮೇಡಮ್ ಅಂತ ಅಂದರು. ಅದಕ್ಕಿಂತ ಇನ್ನೇನಲ್ವ, ಅವ್ರಿಗೆ ಮಕ್ಕಳಿಗೆ ಪ್ರತಿಯೊಬ್ಬರು ಇದು ಆ್ಯಕ್ಚುಲಿ ಗೌರ್ಮೆಂಟಿಂದ ಅವ್ರಿಗೆ ಯಾವುದೇ ರೀತಿಯಾದಂಥ ಫೆಸಿಲಿಟೀಸ್ ಏನೂ ಸಿಗ್ತಾಯಿಲ್ಲ. ಸೊ ಅದರ್ವೈಸ್ ಈ ಥರ ನಾವು ಮಾಡಾಕೋದ್ರಿಂದ ನಮ್ಮ ಥರನೇ ಇನ್ನೂ ಒಂದು 10 ಜನದಿಂದ 50ರಿಂದ 100 ಜನ ಹೀಗೆ ಪ್ರತಿಯೊಬ್ಬರು ಒಂದೊಂದು ದಿನ ಒಂದೊಂದು ಹೊತ್ತಿಗಿನ ಊಟಕ್ಕೆ ಹೆಲ್ಪ್ ಮಾಡಿದರೆ ಎಷ್ಟು ಅವ್ರ ಹೊಟ್ಟೆ ತುಂಬುತ್ತೆ. ಸುಮಾರು ಒಂದು 40ರಿಂದ 45 ಜನ ಇದ್ದಾರೆ, ಸ್ಟಾಫ್ಸ್ ಎಲ್ಲ ಸೇರಿಸ್ಬಿಟ್ಟು. ಸೊ ಖುಷಿ ಆಯಿತು. ಅಷ್ಟೇ ಚೆನ್ನಾಗಿ ಮಕ್ಕಳನ್ನ ನೋಡ್ಕೊತಾರೆ. ನಾನು ನಿಜವಾಗ್ಲೂ ಸುಳ್ಳ್ಯಾಕೆ ಹೇಳಬೇಕು, ಎಷ್ಟೋ ಸಾರಿ ಇದು ಕೆಲವೊಂದು ಸರಿ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಅಥವಾ ಮನೆ ಹತ್ರ ಬಂದಾಗ ಇವರೇ ದುಡ್ಡು ತೊಗೊಂಡು ಫೇಕ್ ಮಾಡ್ತಾರೆ ಅನ್ನೋದು ಒಂದು ಇತ್ತು. ಸೊ ವಾಸ್ತವ ಏನಂತ ಅಂದರೆ, ಆ ಮಕ್ಕಳು ಯಾವ ಕಂಡೀಷನಲ್ಲಿದ್ದಾರೆ, ಅದು ಊಟ ಆಗಿರ್ಬೋದು, ತಿಂಡಿ ಆಗಿರ್ಬೋದು, ಅವ್ರ ಬಟ್ಟೆ ಆಗಿರ್ಬೋದು, ಅವರ ಒಂದು ಜೀವನ ಶೈಲಿ ಯಾವ ರೀತಿ ಅಂತ ಇದೆ ಅನ್ನೋದು ಅಲ್ಲಿ ಹೋದಾಗೆ ನಮಗೆ ಗೊತ್ತಾಗೋದು. ಯಾವುದೋ ಒಂದು ಮೂಲೆಯಲ್ಲಿದ್ದು ಯಾವುದೋ ಒಂದು ಜಾಗದಲ್ಲಿ ಇದ್ಕೊಂಡು ಇದೆಲ್ಲ ಫೇಕು ಹಾಗೆ ಹೀಗೆ ಅಂತ ಹೇಳಿದರೆ ಅದು ನನಗೆ ಮಾತೇ ಆಡಲಿಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ನಾನು ಕೂಡ ಅವರು ನನ್ನ ಹತ್ರ ಸ್ಟಾರ್ಟಿಂಗ್ ಬಂದಾಗ ಒಬ್ರಿಗೆ ನಾನು ಅಮೌಂಟ್ ಕೊಟ್ಟಿದ್ದೆ ಒಂದಿಷ್ಟು. ಸೊ ಅವರು ಬಿಲ್ ಕಳಿಸ್ಕೊಡ್ತೀವಿ ಅಂತಂದು ಕಳಿಸ್ಕೊಟ್ಟಿರಲಿಲ್ಲ. ಯಾಕಂದರೆ ಒಂದು ಬಿಲಿವ್ ಬರಬೇಕು ಅಂದರೆ ಗೊತ್ತಲ್ಲೋ ಬೆಂಗಳೂರಲ್ಲಿ ಹೇಗೆ ಅಂತ ಅಂದರೆ, ಇದೊಂಥರ ಸ್ಕ್ಯಾಮ್ ಥರನೂ ಒಂದಿಷ್ಟು ಜನ ಮಾಡ್ತಾರೆ. ಎಷ್ಟೋ ಜೆನ್ಯೂನಾಗಿ ಕೆಲಸ ಮಾಡೋರು ಒಂದು ಕಡೆ ಇದ್ದರೆ ಅದನ್ನೇ ಬಂಡವಾಳ ಆಗಿ ಮಾಡೋರು ಇರ್ತಾರೆ. ಇದರಿಂದ ನಾವೇನೋ ಒಂದು ಬೆಳೆ ಬೇಯಿಸ್ಕೋಬೇಕು ಅನ್ನೋರು ಒಂದಿಷ್ಟು ಜನ ಇರ್ತಾರೆ. ಹಾಗಾಗಿ ಅವ್ರು ಬಿಲ್ ಕಳಿಸಿದ್ರೆ ನನಗೆ ತುಂಬ ಡೌಟ್ ಬರ್ತಾಯಿತ್ತು. ಅದಕ್ಕೆ ಯಾಕೆ ಕಳಿಸಿಲ್ಲ ಅಂತ ನೆಕ್ಸ್ಟ್ ಟೈಮ್ ಅದೇ ಹೆಸರು ಹೇಳ್ಕೊಂಡು ಮತ್ತೂ ಒಂದು ತಿಂಗಳು ಬಿಟ್ಟು ಇನ್ನೊಬ್ಬರು ಬಂದರು. ಸೊ ಅವರು ಕೂಡ ಈ ಥರ ಹೇಳಿದ್ರು. ಅದಕ್ಕೆ ಹಿಂಗೆ ಆಯಿತು, ನಾನು ಇಷ್ಟು ಅಮೌಂಟ್ ಪೇ ಮಾಡಿದ್ದೆ, ನನಗೆ ಯಾವುದೇ ರೀತಿ ಬಿಲ್ ಕಳಿಸ್ಕೊಟ್ಟಿಲ್ಲ, ಇದೆಲ್ಲ ಫೇಕ್ ಅಂತೆಲ್ಲ ಜೋರು ಮಾಡಿದ್ದೆ. ಅದಕ್ಕೆ ಅವ್ರು ಇಲ್ಲ ಮೇಡಮ್, ಇದೆ ಯಾವುದೇ ರೀತಿಯ ಮೋಸ ಏನೂ ಇಲ್ಲ, ನಮಗೆ ಒಂದು ಟ್ರಸ್ಟ್ ಇದೆ, ಆ ಟ್ರಸ್ಟ್ ಮುಖಾಂತರವಾಗಿ ನಿಮಗೆ ಬಿಲ್ಲೆಲ್ಲ ಕಳಿಸಿದ್ದೆ, ನಮಗೆ ಯಾವ ಬಿಲ್ಲು ಕಳಿಸಿಲ್ಲ ಸರ್ ಅಂತೆಲ್ಲ ನಾನು ಫುಲ್ಲು ರೋಡಲ್ಲಿ ಮಾತಾಡ್ಬಿಟ್ಟೆ. ಅದು ನಾನು ಕಳಿಸಿದ್ದು ನನ್ನ ಮಗಳ ಬರ್ಡೇ ದಿವಸ ನಾನು ಅಮೌಂಟ್ ಪೇ ಮಾಡಿದ್ದು. ಆವಾಗ ಆ ಟೈಮಲ್ಲಿ ಕೆಲ್ಸಕ್ಕೆ ಹೋಗ್ತಾಯಿದ್ದೆ, ಹೋಗೋಕ್ಕಾಗಿರಲಿಲ್ಲ ಅಂತಂದು. ಸೊ ಈ ಸಲ ನಾನು ಕೆಲಸ ರಜಾ
ಮಾಡಿ ಹೋಗಿರೋವಂಥದ್ದು. ಆಮೇಲೆ ನೆಕ್ಸ್ಟ್ ಟೈಮು ಇಲ್ಲ ಒಂದಿಷ್ಟು ಜನ ಎಲ್ಲ ಮಕ್ಳದ್ದು ಫೋಟೋಸ್ ಕಳಿಸ್ಕೊಟ್ಟಿದ್ರು. ಅದಾದಮೇಲೆ ಬಿಲ್ ಕೂಡ ಕಳಿಸ್ಕೊಟ್ಟಿದ್ರು ಪೇ ಮಾಡಿದ್ದು. ಆಮೇಲೆ ಓಕೆ ನಂಬಿಕೆ ಬಂತು. ಒಬ್ಬರ ಮೇಲೆ ಬಿಲೀವ್ ಬರಬೇಕು ಅಂತ ಅಂದರೆ ಕರೆಕ್ಟಾಗಿದ್ದಾಗ ತುಂಬ ಬಿಲೀವ್ ಬರುತ್ತೆ. ಸೊ ಅಷ್ಟೇ ಒಂದು 50% ನಂಬಿದ್ದೆ. ಅದಾದಮೇಲೆ ಇನ್ನೊಂದು ಸರಿ ಹೋಗಬೇಕು ಅಂತ ಅಂದಾಗ ನಾನು ಬರ್ಡೇಗೆ ಹೋಗೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಹೋಗಿದ್ದು. ಆವಾಗ ಗೊತ್ತಾಯಿತು ಇದೆಲ್ಲ ಫೇಕ್ ಅಲ್ಲ, ನಿಜವಾಗ್ಲೂ ಜೆನ್ಯೂನಾಗಿ ಮಾಡ್ತಾಯಿದ್ದಾರೆ ಅನ್ನೋದು ಗೊತ್ತಾಯಿತು. ಟ್ರಸ್ಟಲ್ಲಿ ಆಗಿ ಮಾಡ್ತಾರೆ, ಈಗ ಮಾಡ್ತಾರೆ ಎಷ್ಟೋ ಜನ ಅನ್ಕೋಬೋದು. ಅಲ್ಲಿ ಮಕ್ಳಿಗೆ ನೋಡಿದಾಗ ಗೊತ್ತಾಗುತ್ತೆ ಅವ್ರ ಕಂಡೀಷನ್ ಯಾವ ರೀತಿ ಆಗಿದೆ, ಅಲ್ಲೆಲ್ಲ ಹೆಂಗಿದೆ ಅನ್ನೋದು ವಾಸ್ತವ ನಮಗೆ ಗೊತ್ತಾಗೋವಂಥದ್ದು. ಎಲ್ಲ ಕೂತ್ಕೊಂಡು ಮಾತಾಡೋದು ಇಟ್ಸ್ ನಾಟ್ ಈಸಿ ಟಾಸ್ಕ್. ನಮ್ಮದು ಒಂದೇ ಒಂದು ಮಗುನ ನಾವು ನೋಡ್ಕೊಳ್ಳೋಕ್ಕೆ ಎಷ್ಟೆಲ್ಲ ಖರ್ಚು ಮಾಡ್ತೀವಲ್ವ. ನಮ್ಮ ಮಗು ಆಗಿರಬೇಕು, ಹೀಗಿರಬೇಕು, ಒಳ್ಳೆ ಎಜುಕೇಷನ್ ತೊಗೋಬೇಕು, ಒಳ್ಳೆ ಸ್ಕಿಲ್ಸ್ನ ಕಲಿಸ್ಬೇಕು ಮಕ್ಕಳಿಗೆ, ಒಳ್ಳೆ ನೇಮ್ ಮಾಡಬೇಕು, ಒಳ್ಳೆ ಹೆಸ್ರು ಮಾಡಬೇಕು, ನಮ್ಮ ಮಗು ತುಂಬ ಚೆನ್ನಾಗಿ ಬೆಳಿಬೇಕು ಅಂತ ಒಂದು ಮಗುಗೆ ನಾವು ಇಷ್ಟೆಲ್ಲ ಮಾಡ್ತೀವಿ. ಆದರೆ ಇಲ್ಲಿ ಎಷ್ಟೋ ಕೊಂಡು ಮಕ್ಕಳಿಗೆ ಇವರು ಅನ್ನದಾತರಾಗಿ ಶಿಕ್ಷಣ ಕೊಡಿಸುವಂತಹ ಶಿಕ್ಷಕರಾಗಿ ಕೆಲಸ ಮಾಡ್ತಾಯಿದ್ದಾರೆ. ನಿಜವಾಗ್ಲೂ ಇವರಿಗೆ ಎಷ್ಟು ಹ್ಯಾಟ್ಸ್ ಆಫ್ ಹೇಳಿದ್ರು ಕಡಿಮೆನೇ. ತುಂಬ 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 ಹೃದಯದ ಧನ್ಯವಾದಗಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಭಗವಂತನ ಆಶೀರ್ವಾದದಿಂದ ಎಲ್ಲ ಮಕ್ಕಳು ತುಂಬ ಚೆನ್ನಾಗಿರಲಿ, ಸೇಫಾಗಿರಲಿ. ಪ್ರತಿಯೊಬ್ಬರು ಸಹ ಈ ಥರ ಬಂದು ಸಹಾಯ ಮಾಡಿ. ಇನ್ನೊಂದೇನಂತಂದರೆ ಅಲ್ಲೇ ಅಡುಗೆ ಮಾಡಿಸೋಕ್ಕಿಂತ ನಾವೇ ಕೂಡ ಮಾಡಿಸ್ಕೊಂಡು ಹೋದರೆ ಆ ರುಚಿ ಕೂಡ ಬದಲಾಗುತ್ತೆ ಅಂತ ಕೂಡ ಹೇಳ್ಬೋದು ಮಕ್ಕಳಿಗೆ. ಯಾಕಂದರೆ ಈಗ ಒಬ್ಬರು ಕೈ ರುಚಿ ಅಂತ ಅಂದಾಗ ಸೇಮ್ ಸ್ವಲ್ಪ ಟೇಸ್ಟ್ ಬೇರೆ ಬೇರೆ ಇರುತ್ತೆ. ನಾವು ಬೇರೆ ಕಡೆಯಿಂದ ಮಾಡ್ಕೊಂಬಂದರೆ ಇಲ್ಲ ಅಲ್ಲೇ ಮಾಡಿಸಿದ್ರೆ ಒಂದೇ ಥರ ಟೇಸ್ಟ್ ಇರುತ್ತೆ. ಜೊತೆಗೆ ಯಾವಾಗಲೂ ಸ್ವೀಟ್ ಅಂತ ಕೊಡೋದಲ್ಲದೆ ಏನಾದರೂ ಡ್ರೈ ಫ್ರೂಟ್ಸ್ ಆಗಿರ್ಬೋದು ಆ ಥರ ಕೊಟ್ಟರೆ ತುಂಬ ಮಕ್ಕಳಿಗೆ ಉಪಯೋಗ ಆಗುತ್ತೆ. ಇದರಲ್ಲಿ ರಾಮನಗರ ಅಲ್ಲಿ ಸ್ಕೂಲ್ ಇದೆ, ಅಲ್ಲಿ ಓದಿದ್ದು. ಮತ್ತು ಸಿದ್ಧಗಂಗಾ ಮಠ ನಮ್ಮದು ಹೈಸ್ಕೂಲೆಲ್ಲ ಅಲ್ಲೇ ಆಗಿದೆ. ಸೊ ಎಜುಕೇಷನ್ ಎಲ್ಲ ಆದಮೇಲೆ ನಾವು ಬೇರೆ ಬೇರೆ ಸೆಕ್ಟರಲ್ಲಿ ಕೆಲಸ ಮಾಡ್ತಾಯಿದ್ವಿ. ಸೊ ನಾವು ಬೆಳೆದು ಬಂದಿರುವಂಥದ್ದು ಸಮಾಜ ಬಂದುಬಿಟ್ಟಿದೆ. ನಾವೆಲ್ಲ ಬರ್ತಾ ಇದ್ದೀವಿ. ಸೊ ನಾವು ತಿಂಗಳ ಮೀಟಿಂಗ್ ಮಾಡ್ತಾಯಿದ್ವಿ. ನಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ನಾವೆಲ್ಲ ಮೀಟಿಂಗ್ ಮಾಡ್ತಾಯಿದ್ವಿ. ಮ್ಯಾಕ್ಸಿಮಮ್ ನಮಗೆ ಲಾಸ್ಟಲ್ಲಿ ಪ್ರಾಬ್ಲಮ್ ಕಾಣಿಸ್ಕೊಳ್ತಾಯಿದ್ದೀವಿ ಅಂತಂದರೆ ಮಕ್ಕಳ ವಿಚಾರ. ಅಲ್ಲಿ ಮಕ್ಕಳಿದ್ದಾರೆ, ರೆಸ್ಕ್ಯೂ ಮಾಡೋದಿಲ್ಲ, ಆಮೇಲೆ ನಾವು ತುಂಬ ಯೋಚನೆ ಮಾಡಿ ನಾವೇನಾದರೂ ಒಂದು ಈ ಥರ ಮಾಡಬೇಕು ಅಂತ ಹೇಳಿ 2016 ಪ್ರಶ್ನೆ ಶುರು ಮಾಡಿದ್ದೆ. ಅವಾಗ ಶುರು ಮಾಡಿದಾಗ ಒಂದು 3 ಜನ ಮಕ್ಕಳಿದ್ರು. ಅಷ್ಟು ಸಪೋರ್ಟ್ ಕೂಡ ಇರಲಿಲ್ಲ. ಆ ಕಾಲಕ್ಕೆ ಯಾಕೆಂತ ಹೇಳಿದ್ರೆ ಒಂದು ಮಕ್ಕಳನ್ನ ಯಾರು ಕರ್ಕೊಂಬಂದು ಬಿಡ್ತಾ ಇರಲಿಲ್ಲ. ಮತ್ತು ಡಿಸೇಬಲ್ಡ್ ಮಕ್ಕಳು ಅಂತ ಹೇಳಿದ್ರೆ ಇವಾಗ ಬೇರೆಯವ್ರಿಗೆ ತೋರಿಸ್ಕೊಳ್ಳೋದು ಕೂಡ ನಾಚ್ಕೊಳ್ಳೋವಂಥ ಸ್ವಭಾವ ಇದ್ದಂಥ ಟೈಮ್. ಸೊ ಮರ್ಯಾದೆಗೆ ತುಂಬ ಅನುಕೂಲ ಹಳ್ಳಿ ಕಡೆ. ಸೊ ಮಕ್ಕಳನ್ನ ನಾವೇನು ಮಾಡಬೇಕಾಗಿತ್ತು, ಸರ್ವೆ ಮಾಡಿ ಕರ್ಕೊಬೇಕಾಗಿತ್ತು, ಹುಡುಕಬೇಕಾಗಿತ್ತು. ನಮ್ಮ ಆಗಿರುವಂಥ ಎಜುಕೇಷನ್ ಶರ್ಟ್ ಅಲ್ವೋ ಇದನ್ನೆಲ್ಲ ನಾವು ಪ್ರೊವೈಡ್ ಮಾಡಬೇಕಾಗಿತ್ತು. ಅದರಲ್ಲಿ ವೇರಿಯಬಲ್ ಚಿಲ್ಡ್ರನ್ಸ್ ಅಂತ ಹೇಳಿದ್ರೆ ದೇ ಹ್ಯಾವ್ ಟು ನೀಡ್ ಸ್ಪೆಷಲ್ ಕೇರ್. ಸೊ ಹಾಗಾಗಿರೋದ್ರಿಂದ ನಾವೇನು ಮಾಡಿದ್ವಿ, 2014-15 ಶುರು ಮಾಡಿದ್ರೆ ಮನೆಗೆ ಹೋಗಿ ಹಳ್ಳಿಗಳಲ್ಲಿ ಹುಡುಕಾಡಿ ಕರ್ಕೊಂಡು ಬರ್ತಾಯಿದ್ವಿ. 3 ಜನ ಅಂತ ಇಟ್ಕೊಂಡು ಶುರು ಮಾಡಿದ್ದು. ಅಲ್ಲೊಂದು ನಾವು ಕೋಡಿಪಳ್ಳಿ ಕೆಂಗೇರಿ ಶುರು ಮಾಡಿದ್ವಿ. ಅಲ್ಲಿಂದ ಹೊಯ್ಸಳ ಸರ್ಕಲಿಗೆ ಬಂದ್ವಿ. ಹೊಯ್ಸಳ ಸರ್ಕಲಲ್ಲಿ ಒಂದು 15 ಜನ ಮಕ್ಕಳಾಗಿದ್ವಿ. ಅದಾದಮೇಲೆ ಅಲ್ಲೊಂದು 3 ವರ್ಷ ಇದ್ವಿ. ಅಲ್ಲಿಂದ ಇಲ್ಲಿಗೆ ಬಂದ್ವಿ. ಇಲ್ಲಿ ಸುಮಾರು ಒಂದು 5 ವರ್ಷ ಆಗಿದೆ. ಇಲ್ಲಿಗೆ ಬಂದಾದ್ಮೇಲೆ 40 ಜನ ಮಕ್ಕಳಿದ್ದಾರೆ. 40 ಜನದಲ್ಲಿ 34 ಜನ ಏನಂದರೆ ಸ್ಪೆಷಲಿ ಏಬಲ್ಡ್ ಚಿಲ್ಡ್ರನ್ಸ್. ಇನ್ನು ನಾರ್ಮಲ್ ಚಿಲ್ಡ್ರನ್ಸ್ ಒಂದು 6 ಜನ ಇದ್ದಾರೆ. ಈ 6 ಜನ ಬಂದುಬಿಟ್ಟು ಹೊರಗಡೆ ಸ್ಕೂಲ್ಗೆ ಹಾಕ್ಕೊಂಡಿದ್ವಿ, ಗೌರ್ಮೆಂಟ್ ಸ್ಕೂಲ್. ಸೊ ನಮ್ಮಲ್ಲಿ ಯಾವುದೇ ಗೌರ್ಮೆಂಟ್ ಸಪೋರ್ಟ್ ಇಲ್ಲದಿರೋ ಕಾರಣ ನಾವು ಪಬ್ಲಿಕ್ ಸಪೋರ್ಟ್ ಮೂಲಕ ನಡೆಸ್ತೀವಿ. ಸೊ ನಮ್ಮಲ್ಲಿ ಎಲ್ಲರಿಗೂ ಕೂಡ ಪ್ರೈವೇಟ್ ಎಜುಕೇಷನ್ ಕೊಡ್ಸೋಕ್ಕಾಗ್ತದೆ. ಸೊ ನಾವೇನು ಮಾಡಿದ್ವಿ, ಗೌರ್ಮೆಂಟ್ ಸ್ಕೂಲಿಗೆ ಹಾಕ್ಕೊಂಡಿದ್ವಿ. ನಮ್ಮದೇ ಗಾಡಿ ಇದೆ, ಕರ್ಕೊಂಡು ಹೋಗ್ತಾರೆ, ಕರ್ಕೊಂಡು ಬರ್ತಾರೆ ಬೆಳಗ್ಗೆ ಹೋಗಿ. ಇನ್ನು ಇಲ್ಲಿ ಸ್ಪೆಷಲ್ ಚಿಲ್ಡ್ರನ್ಸ್ ಇದ್ದಾರೆ, ಅವ್ರಿಗೆ ಟೀಚರ್ಸ್ ಇಲ್ಲೇ ಬಂದಿದ್ದಾರೆ. ಇದು ಡಾಕ್ಟರ್ಸ್ನ ಅಪಾಯಿಂಟ್ ಮಾಡ್ಕೊಂಡಿದ್ವಿ, ಫಿಸಿಯೋಥೆರಪಿಸ್ಟ್ನ.
ಬರ್ತಾರೆ, ಬಂದು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕ್ಲಾಸಸ್ ಮಾಡ್ತಾರೆ, ಫಿಸಿಯೋಥೆರಪಿ ಮಾಡ್ತಾರೆ. ಮತ್ತು ಬೆಳಗ್ಗೆ ಟೈಮಲ್ಲಿ ಬೆಳಗ್ಗೆ 9ರಿಂದ ಸಾಯಂಕಾಲ ಆಲ್ಮೋಸ್ಟ್ 4:30ವರೆಗೂ ಇರುತ್ತೆ ಕ್ಲಾಸಸ್ಸು. ಬೆಳಗ್ಗೆ ಟೈಮಲ್ಲಿ ಇಂಡಿವಿಜುವಲ್ ಪ್ರೇಯರ್ ಇದೆ. ಸೊ ಯಾರ್ಯಾರಿಗೆ ಏನು ಪ್ರಾಬ್ಲಮ್ ಇದೆ ಅದ್ರ ಮೇಲೆ ಕ್ಲಾಸಸ್ ಮಾಡ್ತಾರೆ. ಒಬ್ಬರಿಗೆ ಅರ್ಧ ಗಂಟೆ, ಒಬ್ಬರು 1 ಅವರ್, ಅದು ಅವರವರ ಪ್ರಾಬ್ಲಮ್ಸ್ ಮೇಲೆ ಡಿಪೆಂಡ್ ಇರುತ್ತೆ. ಇನ್ನು ಮಧ್ಯಾಹ್ನದ ಮೇಲೆ ಬಂದ್ಬಿಟ್ಟು ಗ್ರೂಪ್ ಇರುತ್ತೆ. ಆ ಟೈಮಲ್ಲಿ ಬಂದ್ಬಿಟ್ಟು ಬೇಸಿಕ್ ಎಜುಕೇಷನ್, ಎಕ್ಸಾಂಪಲ್ಗೆ ಓಡೋದಾಗಿರ್ಬೋದು, ಪ್ರಾಕ್ಟಿಕಲ್ ಆಗಿರ್ಬೋದು, ABCD, 1 2 3, ಮತ್ತು ಐಡೆಂಟಿಫೈ ದ ಮೆಟೀರಿಯಲ್ಸು, ಸೆನ್ಸಸ್ಸು, ಇದನ್ನೆಲ್ಲನೂ ಮಾಡುವಂಥ ಕೆಲಸನ ಮಾಡ್ತಾರೆ. ಇನ್ನು ಈ ಮಕ್ಕಳಿಗೆ ಯಾವುದೇ ಗೌರ್ಮೆಂಟ್ ಸಪೋರ್ಟ್ ಇರೋ ಕಾರಣ ಇದು ನಮ್ಮದು ರೆಂಟೆಡ್ ಪ್ಲೇಸ್, ಓನ್ ಪ್ಲೇಸಲ್ಲಿ. ಸೊ ನಾವು ಹಾಗಾಗಿ ದೊಡ್ಡದಾಗಿ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಅದೆಲ್ಲ ಬೇಸಿಕಲ್ಲಿ ಏನು ಸಾಧ್ಯನೋ ಅದೆಲ್ಲ ಕೊಡ್ತಾ ಇದ್ದೀವಿ. ಮೆಡಿಕಲ್ ಸಪೋರ್ಟ್ ಆಗಿರ್ಬೋದು, ಫಿಸಿಯೋಥೆರಪಿ ಆಗಿರ್ಬೋದು, ಇವ್ರಿಗೆ ಟ್ಯಾಂಪರು, ಡೈಪರು, ಸುಮಾರು ಈ ಮಗುವಿಂದ ಈ ಲೈನಲ್ಲಿ ಇರುವಂಥ ಸುಮಾರು ಒಂದು ಆಲ್ಮೋಸ್ಟ್ 8ರಿಂದ 10 ಜನ ಮಕ್ಕಳಿಗೆ ಸರ್ ಟ್ಯಾಂಪರು, ಡೈಪರ್ ಹಾಕಲೇಬೇಕು ಕಂಪಲ್ಸರಿ. ದೊಡ್ಡ ಮಕ್ಕಳು, ದೊಡ್ಡ ಮಕ್ಕಳೆಲ್ಲ ಇದ್ದಾರೆ, ಗಂಡು ಮಕ್ಕಳು, ಅವರಿಗೆಲ್ಲ ಸುಮಾರು ಜನಕ್ಕೆ ಟ್ಯಾಂಪರ್ ಹಾಕಿದ್ರೇ ಆಗೋದು. ಇಲ್ಲಿ ಮತ್ತೆ ಬಂದ್ಬಿಟ್ಟು ನಮ್ಮ ಕರ್ನಾಟಕ ಹೊರಗಡೆಯಿಂದಲೂ ಮಕ್ಕಳಿದ್ದಾರೆ. ಕರ್ನಾಟಕದ ಹೊರಗಡೆಯಿಂದ ಆಗ್ತಿದ್ದಾನೆ, ಹೊರಗಡೆಯಿಂದ ಇದ್ದಾರೆ, ಬಿಹಾರಿಂದ ಇದ್ದಾರೆ, ತಮಿಳ್ನಾಡಿಂದ ಇದ್ದಾರೆ, ಮತ್ತು ನೇಪಾಳಿಂದ ಇದ್ದಾರೆ, ಗೋವಾಯಿಂದ ಇದ್ದಾರೆ. ಈ ಮಕ್ಕಳೆಲ್ಲ ನಾವು ಸರ್ವೆ ಮಾಡಿ ಕರ್ಕೊಂಡು ಬಂದಿರೋದು. ಸುಮಾರು ಜನಕ್ಕೆ ಮೆಂಟಲ್ ಇಶ್ಯೂ ಇದೆ, ಡಫ್ ಇದ್ದಾರೆ, ಡಂಬ್ ಇದ್ದಾರೆ, ಬ್ಲೈಂಡ್ ಇದ್ದಾರೆ. ಸೊ ಸುಮಾರು ಜನಕ್ಕೆ ಹೇಳ್ಕೊಳಕ್ಕೆಲ್ಲ ಆಗಲ್ಲ, ಹೆಲ್ತ್ ಇಶ್ಯೂಸ್ ಏನಾದರೂ ಇದ್ದರೆ. ಸೊ ಹಾಗಾಗಿ ಅವ್ರಿಗೆ ಕಾಂಪ್ರಮೈಸು ಕಂಪಲ್ಸರಿ ಹಾಕಲೇಬೇಕು. ಸೊ ಈ ಥರ ಇರೋದ್ರಿಂದ ಈ ಮಕ್ಕಳಿಗೆ ಬೇಕಾಗಿರುವಂಥ ಖರ್ಚು ವೆಚ್ಚ ಏನಿದೆ ಜನಗಳು ಬಂದು ಕೊಟ್ಟರೆ ನಮಗೆ ಇಲ್ಲಿರುವಂಥ ಮಕ್ಕಳಿಗೆ ವ್ಯವಸ್ಥೆನ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಒಂದು ತಿಂಗಳಿಗೆ ನಮಗೆ 4,500 ಲಕ್ಷ ರೂಪಾಯಿ ಮಿನಿಮಮ್ ಖರ್ಚು ಬರುತ್ತೆ. 8 ಜನ ಸ್ಟಾಫ್ ಇದ್ದಾರೆ ನೋಡ್ಕೊಳ್ಳೋಕ್ಕೆ ಮಕ್ಕಳನ್ನೆಲ್ಲ, ಗಂಡು ಮಕ್ಕಳಿಗೆ ವಾರ. ನೋಡಿದ್ರಲ್ಲ ಅವ್ರು ಮಾತಾಡಿದ್ದು. ಅವ್ರು ಕೂಡ ಈ ಒಂದು ಆಶ್ರಮದ ಇನ್ಚಾರ್ಜು. ಮಕ್ಕಳಿಗೆ ಏನೇ ಆದರೂ ಅಥವಾ ಏನಾದರೂ ಸಮಸ್ಯೆ ಆಗಿದ್ರು ಅಥವಾ ಊಟದ್ದು ಏನೇ ಇದ್ರೂ ಅವ್ರು ನೋಡ್ಕೊತಾರೆ. ನಿಜವಲ್ಲೂ ಅವ್ರು ಹೇಳಿದಾಗ ಕೆಲವೊಂದು ಯಾವುದು ನಮಗೆ ಗೌರ್ಮೆಂಟಿಂದ ನಮಗೇನು ಫೆಸಿಲಿಟೀಸ್ ಏನೂ ಸಿಗ್ತಾ ಇಲ್ಲ, ಎಲ್ಲನೂ ಸಹ ನಿಮ್ಮ ಥರ ಎಲ್ಲರೂ ಬಂದು ಹೆಲ್ಪ್ ಮಾಡ್ತಾರೆ ಅಂತ ಹೇಳಿದಾಗ ತುಂಬ ಬೇಜಾರಾಯಿತು. ನನ್ನ ಕೈಯಲ್ಲಿ ಆದಷ್ಟು ನಾನು ಹೆಲ್ಪ್ ಮಾಡ್ತೀನಿ. ಭಗವಂತ ನನಗೆ ಇನ್ನೂ ಹೆಚ್ಚು ಹೆಚ್ಚು ಶಕ್ತಿ ಕೊಟ್ಟು ನನಗೆ ಹಣಕಾಸಿನಲ್ಲಿ ಜಾಸ್ತಿ ಏನಾದರೂ ಕೊಟ್ಟರೆ ನಾನು ನಿಜವಾಗ್ಲೂ ಇನ್ನೂ ಹೆಲ್ಪ್ ಮಾಡೋಕ್ಕೆ ನಾನು ಮುಂದೆ ಬರ್ತೀನಿ ಅಂತಲೇ ಹೇಳ್ತೀನಿ. ನಿಜವಾಗ್ಲೂ ಓಪನ್ನಾಗಿ ಹೇಳ್ತೀನಿ. ಯಾಕಂದರೆ ಇಂಥ ಮಕ್ಕಳಿಗೆ ಹೆಲ್ಪ್ ಮಾಡಿದರೆ ನನಗೆ ವಾಯ್ಸ್ ಕೊಡೋಕ್ಕಾಗ್ತಿಲ್ಲ, ಅಷ್ಟು ಎಮೋಷ್ನಲ್ ಆಗ್ತಾ ಇದೆ. ಏನು ಹೇಳಬೇಕು? ಓಕೆ. ಸೊ ಆದರೆ ಇವಾಗ ಇಲ್ಲಿ ಪ್ರಾಬ್ಲಮ್ ಏನಾಗ್ತಿದೆ ಅಂತ ಹೇಳಿದ್ರೆ 2 ದಿವಸದಲ್ಲಿ ರಿಕವರಿ ಆಗೋ ಮಗು 2 ತಿಂಗಳು ಆಗ್ತಾ ಇದೆ ರಿಕವರಿ ಆಗುತ್ತೆ. ಅದೇ ಪ್ರಾಬ್ಲಮ್ ಅಷ್ಟೇ. ಸೊ ಹಾಗಾಗಿ ನಮ್ಗೆ ಏನಾಗ್ತಿದೆ, ಇದನ್ನ ರಿನಿವೇಷನ್ ಮಾಡೋಕ್ಕೆ, ಇದು ಬಾಡಿಗೆ ಜಾಗ ಆಗಿರೋದ್ರಿಂದ ರಿನಿವೇಷನ್ ಮಾಡೋಕ್ಕೂ ಕೂಡ ಆಗೋದಿಲ್ಲ. ಸುಮಾರು ಏನೇ ಒಂದು ಸಣ್ಣ ಪ್ರಾಬ್ಲಮ್ ಆದರೂ ಕೂಡ ಓನರ್ ಬರ್ತಾರೆ, ಅದೇ ಯಾಕೆ ಇದು ಮಾಡಿದ್ರಿ, ಇದೇ ಯಾಕೆ ಇದು ಮಾಡಿದ್ರಿ ಇದೆಲ್ಲ ಕೇಳ್ತಾರೆ. ಅದೇ ಸ್ವಂತ ಜಾಗ ಅಂತಿದ್ರೆ ಸೊ ಇನ್ವೆಸ್ಟ್ಮೆಂಟು ಧೈರ್ಯದಿಂದ ಮಾಡ್ಬೋದು. ಸೊ ಅಟ್ಲೀಸ್ಟ್ ಲೋನ್ ತೊಗೊಂಡು ಸೋಲಾನ ಮಾಡ್ಕೊಂಡು ಮಾಡ್ಬೋದು. ಬಾಡಿಗೆ ಜಾಗದಲ್ಲಿ ಏನು ಇನ್ವೆಸ್ಟ್ ಮಾಡಿದ್ರು ಕೊನೆಗೆ ಅಲ್ಲೇ ಬಿಟ್ಟು ಹೋಗ್ಬೇಕಾಗುತ್ತೆ. ಅದೇ ಪ್ರಾಬ್ಲಮ್. ಇನ್ನು ಅಲ್ಲೆಲ್ಲ ಮುಗಿಸ್ಕೊಂಡು ಮಾತಾಡಿದರು. ಕೆಲವೊಂದು ಕೇಳಿದೆ, ಕೆಲವೊಂದಿಷ್ಟು ನೀಡ್ ಇದ್ದಾವೆ ಅಂತ ಹೇಳಿದರು. ಸರಿ, ಏನಾದರೂ ಎಮರ್ಜೆನ್ಸಿ ಇದ್ದರೆ ನನಗೆ ಕಾಲ್ ಮಾಡಿ, ನನಗೆ ಆದಷ್ಟು ನಾನು ಹೆಲ್ಪ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಕೂಡ ಹೇಳಿದೆ. ಅವರು ತುಂಬ ಥ್ಯಾಂಕ್ಸ್ ಮೇಡಮ್ ಅಂತ ಹೇಳಿದ್ರು. ಒಂದಿಷ್ಟು ಜನಕ್ಕೆ ಸ್ಪ್ರೆಡ್ ಮಾಡಿ ತಿಳಿಸಿ ಅನ್ನೋದಕ್ಕೆ ನಾನು ಈ ಒಂದು ವ್ಲಾಗ್ ಮಾಡಿದ್ದು. ಅವ್ರ ಪರ್ಮಿಷನ್ ವಿತೌಟ್ ಪರ್ಮಿಷನ್ ಮಾಡಿಲ್ಲ, ವಿತ್ ಪರ್ಮಿಷನಿಂದನೇ ಈ ಒಂದು ವಿಡಿಯೋ ಮಾಡಿಬಿಟ್ಟು ವ್ಲಾಗ್ ಮಾಡಿ ಆಗ್ತಾ ಇರುವಂಥದ್ದು. ಸಿಕ್ಕಾಬಿಟ್ಟೆ ಖುಷಿ ಆಯಿತು. ಅದಾದಮೇಲೆ ಬಂದಿದ್ದು ದೇವಸ್ಥಾನಕ್ಕೆ, ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದು ಆ ದೇವಿ ಆಶೀರ್ವಾದ ಪಡ್ಕೊಂಡು ಈ ಒಂದು ದಿನ ಅದ್ಭುತವಾಗಿ ಕಳೆಯೋ ಥರ ಮಾಡು. ಒಂದಿಷ್ಟು ಆಪರ್ಚುನಿಟೀಸ್ ಕೊಡು, ಹಣಕಾಸಿನಲ್ಲಿ ಆಗಿರ್ಬೋದು, ಆರೋಗ್ಯದಲ್ಲಿ, ಎಲ್ಲದರಲ್ಲೂ ಒಂದು ಹೆಚ್ಚು ಶಕ್ತಿ ಕೊಡು ಅಂತಂದು ಭಗವಂತನಲ್ಲಿ ಕೇಳಿಕೊಂಡೆ. ನನ್ನಲ್ಲಿ ಒಂದು ಹಣಕಾಸಿನಲ್ಲಿ ಸಿಕ್ಕಾಬಿಟ್ಟೆ ನಾನು ಸ್ಟ್ರಾಂಗ್ ಆದರೆ ನಾನು ಒಂದು 4 ಜನಕ್ಕೆ ಹೆಲ್ಪ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದರೆ ಇಲ್ಲ ಅಲ್ವಾ. ಇನ್ನೊಂದು ನಾನು ಹೇಳಬೇಕಪ್ಪ ಅಂತ ಅಂದರೆ, ನನ್ನ ದೊಡ್ಡಮ್ಮ ನನ್ನ ದೊಡ್ಡಪ್ಪ ಇಲ್ಲ ಅಂದಿದ್ರೆ, ನನ್ನ ಲೈಫಲ್ಲಿ ಇಲ್ಲ ಅಂದಿದ್ರೆ ನಾನು ನಿಜವಾಗ್ಲೂ ಬದುಕಿರ್ತಿದ್ವೋ ಇಲ್ಲೋ ಗೊತ್ತಿಲ್ಲ, ಒಳ್ಳೆ ಎಜುಕೇಷನ್ ಪಡ್ಕೊಳ್ತಾ ಇದ್ದೋ ಗೊತ್ತಿಲ್ಲ, ಸಮಾಜದಲ್ಲಿ ಒಂದು ಉತ್ತಮ ನಾಗರಿಕಳಾಗಿರ್ತಿದ್ದೋ ಇಲ್ಲೋ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಇಷ್ಟು ಚೆನ್ನಾಗಿ ಎಲ್ಲೇ ಹೋದ್ರೂ ನಾನು ಧೈರ್ಯವಾಗಿ ಮಾತಾಡ್ತೀನಿ, 100 ಜನ ಬಂದರೂ ನಾನು ಫೇಸ್ ಮಾಡ್ತೀನಿ ಅನ್ನೋ ಶಕ್ತಿ ನನ್ನಲ್ಲಿ ಬಂದಿದೆ ಅಂದರೆ
ಅದು ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ನಮಗೆ ಶಿಕ್ಷಣವನ್ನು ಕೊಟ್ಟಿರುವಂಥ ಭಿಕ್ಷೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಆ ಮಕ್ಕಳು ನೋಡಿದಾಗ ನನಗೆ ಅದೇ ಫೀಲ್ ಆಗಿದ್ದು. ಸೊ ಹಾಗಾಗಿ ಅಷ್ಟೆ. ನನಗೆ ಗೊತ್ತಿಲ್ಲದಂಗೆ ಬುಕ್ ಮಾಡಿದ್ದಾರೆ, ಬಟ್ ಕೇಕ್ ತರ್ತೀನಿ ಅಂತ ಹೇಳಿದರು. ಆದರೆ ಆನ್ಲೈನ್ ಬರ್ತಿರುತ್ತೆ ನನಗೆ. ಸರ್ಪ್ರೈಸ್ ರ್ಯಾಪಿಡೋ ಕಾಲ್ ಬಂತು. ಅಂದ್ಕೊಂಡೆ ಮೇ ಬಿ ಏನೋ ತರಕ್ಕೆ ಹೋಗಿದ್ದಾರೆ ಅಂತಂದು, ಬಟ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ. ಬಟ್ ಅವರೇ ಹೋಗಿ ತರ್ತಾನೆ ಅಂತ ಅಂದ್ಕೊಂಡಿದ್ದೆ. ಆದರೆ ಆನ್ಲೈನಿಂದ ತರಿಸಿದ್ರೆ ಅಂದರೆ ಏನೋ ಸ್ಪೆಷಲ್ ಇರುತ್ತೆ. ಸೊ ಬರ್ಡೇ ಇರೋದ್ರಿಂದ ಅಂದ್ಕೊಂಡಿದ್ದ ಕೆಲಸ ಎಲ್ಲ ಆಯಿತು. ಅನಾಥ ಮಕ್ಕಳ ಜೊತೆ ನಾನು ಸಮಯ ಕಳೆದಿದ್ದು ತುಂಬ ಖುಷಿ ಆಯಿತು. ಈಗ ನಮ್ಮ ಹಸ್ಬೆಂಡ್ ಕೂಡ ನನಗೆ ಸರ್ಪ್ರೈಸ್ ಕೊಡಲಿಕ್ಕೆ ಏನೋ ಆರ್ಡ್ರ್ ಮಾಡಿದ್ದಾರೆ. ನೋಡೋಣ ಅದೇನು ಆರ್ಡ್ರ್ ಮಾಡಿದ್ದಾರೆ ಅಂತ. ರ್ಯಾಪಿಡೋ ಅಂತ ಅಂದ್ಕೊಂಡೆ. ತುಂಬಾ ಬ್ಯುಸಿ ಆಗಿಬಿಟ್ಟಿದ್ರು. ಅದೆಲ್ಲ ಚೆಕ್ ಮಾಡಿ ಸ್ಕ್ರೋಲ್ ಮಾಡ್ತಾನೆ ಇದ್ದಾರೆ. ಅದೇನು ಚೆಕ್ ಏನು ಅಂತ ಕೇಳ್ತಾನೆ ಇದ್ದು, ಏನದು ಸ್ಕ್ರೋಲ್ ಮಾಡ್ತಾನೆ ಇದ್ರಲ್ಲ ಅಂತಂದು. ಏನಿಲ್ಲ, ಹಾಗೆ ನೋಡ್ತಾ ಇದ್ದೀನಿ, ಆನ್ಲೈನ್ ಏನೋ ತರಬೇಕು ಅಂತಂದರು. ಅದಕ್ಕೆ ಏನು ಅಂತ ನನಗೆ ರ್ಯಾಪಿಡೋದವ್ರು ಇವಾಗ ಜಸ್ಟ್ ಕಾಲ್ ಮಾಡಿ ಬನ್ನಿ ಸರ್ ಅಂತ ಅಂದರು. ಸೊ ಹೋಗಿದ್ದಾರೆ. ಅದೇನು ತರ್ತಾರೋ ಅಂತ ನಾನು ಕಾಯ್ತಾ ಇದ್ದೀನಿ. ಅದೇನು ಆರ್ಡ್ರ್ ಮಾಡಿದ್ದಾರೆ, ಡ್ರೆಸ್ಸಾ ಅಥವಾ ಏನು ಗೊತ್ತಿಲ್ಲ. ನೋಡುವ, ಬರ್ತಾ ಇದ್ದಾರೆ. ಸೊ ಈಗ ಅದಕ್ಕೋಸ್ಕರ ವಿಡಿಯೋ ಆನ್ ಮಾಡಿ ಇಟ್ಕೊಂಡಿದ್ದೀನಿ. ಅವರೇನಾ ನೋಡಿ. ನಾನು ನಿಜವಾಗ್ಲೂ ಫುಲ್ ಕ್ಯೂರಿಯಸ್ ಜಾಸ್ತಿ ಆಗ್ತಿದೆ. ಏನು ಅಂತ ಸರ್ಪ್ರೈಸಾಗಿ ವಿಡಿಯೋ ಮಾಡೋದು ಒಂಥರ ಸಖತ್ ಖುಷಿ ಇರುತ್ತೆ. ಅವ್ರ ಪಾಡಿಗವ್ರು ಹೋಗಿದ್ದಾರೆ. ರ್ಯಾಪಿಡೋದವ್ರು ಕಾಲ್ ಮಾಡಿದಷ್ಟೇ ಹೋಗಿದ್ದಾರೆ. ಸೊ ಈಗ ಬರ್ತಾ ಇದೆ. ಈಗ ಸೆಕೆಂಡ್ ಫ್ಲೋರಲ್ಲಿ ಇರೋದ್ರಿಂದ ತುಂಬ ಜನ ಬರ್ತಿತ್ತು. ಏನಮ್ಮ ಅದು? ಏನು ಹಂಗೆ? ನಾನು ಕವರ್ ಇಟ್ಕೊಂಡಿದ್ದು ನೋಡಿ. ಕಾಣಿಸ್ತಿಲ್ಲ ಈ ಕಡೆ ಲೈಟಿನ ಬೆಳಕು. ಹಾಂ, ಏನಾಗಿಲ್ಲಲ್ಲ? ತೋರಿಸಿ. ಏನದು? ಡ್ರೆಸ್ ಅಂದ್ಕೊಂಬಿಟ್ಟಿದ್ದೆ. ಕ್ಯೂಟ್, ಎಷ್ಟು ಚೆನ್ನಾಗಿದೆಲ್ಲ. ಎಲ್ಲರೂ ಬರ್ತ್ಡೇನ ಸರ್ಪ್ರೈಸಾಗಿ ಕೇಕನ್ನ ಸರ್ಪ್ರೈಸಾಗಿ ತಂದುಕೊಟ್ರು. ಅಂದರೆ ಡೆಕೋರೇಟ್ ಆಗಿರ್ಬೋದು, ವಾವ್ ಅನ್ನೋ ಥರ ಸರ್ಪ್ರೈಸಾಗಿ ತೋರಿಸ್ತಾರೆ. ಯಾರಿಗಾರು ಫ್ರೆಂಡ್ಗಾಗಿರ್ಬೋದು ಅಥವಾ ವೈಫ್ಗಾಗಿರ್ಬೋದು, ತಂಗಿಗಾಗಿರ್ಬೋದು. ಅದು ನಮ್ಮ ಹಸ್ಬೆಂಡ್ ಹೆಂಗೆ ಮಾಡ್ತಿದ್ದಾರೆ ಅಂದರೆ ನನ್ನ ಕಣ್ಣು ಮುಂದೆನೇ ಡೆಕೋರೇಟ್ ಮಾಡ್ತಾಯಿದ್ದಾರೆ. ತುಂಬ ಸಿಂಪಲ್ಲಾಗಿ. ನಾವು ಮಾಡೋ ಥರ ಇವರೆಲ್ಲ ಮಾಡಲ್ಲ ಹಸ್ಬೆಂಡ್ಸು. ನಿಜವಾಗ್ಲೂ ಎಲ್ಲ ಕಂಡಿದ್ರೆ ಹಿಂಗೇನ ಅನಿಸ್ಬಿಡುತ್ತೆ ನೋಡಿ. ನನ್ನ ಮುಂದೆನೇ ಎಲ್ಲ, ಯಾವ ಸರ್ಪ್ರೈಸೇ ಇಲ್ಲ. ನೋ ಸರ್ಪ್ರೈಸ್, ಓನ್ಲಿ ಡೈರೆಕ್ಟ್ ಶೂಟ್ ಅಂತಾರಲ್ವ, ಇರೋದನ್ನ ಇದ್ದಿದ್ದಂಗೆ ತೋರಿಸ್ತಿದ್ರು. ನನ್ನ ಮುಂದೆನೇ ಮಾಡ್ತಾಯಿದ್ದಾರೆ ಅಷ್ಟೇ. ಬಟ್ ಸ್ಟಿಲ್ ಏನೇ ಆಗಲಿ ಫೈನಲಾಗಿ ತುಂಬ ಕ್ಯೂಟಾಗಿ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಅದೇ ಒಂದು ಖುಷಿ. ಕೇಕ್ ಕೂಡ ತುಂಬ ಕ್ಯೂಟಾಗಿದೆ. ಈಗ ಸೆಲೆಬ್ರೇಟ್ ಮಾಡುವಾಗ ತುಂಬ ಸಿಂಪಲ್ ಮಾಡಿದರೆ. ನಾನು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಂಡಿದ್ದೆ ಸರ್ಪ್ರೈಸ್ ಕೊಡ್ತಾರೆ ಅಂತ. ಬಟ್ ಇಟ್ಸ್ ಓಕೆ. ಇದಕ್ಕಿಂತ ದೊಡ್ಡ ಸರ್ಪ್ರೈಸ್ ಇನ್ನೇನಿಲ್ಲ. ತುಂಬ ಚೆನ್ನಾಗಿದೆ. ಎಷ್ಟು ಡೆಕೋರೇಟ್ ಏನು ಮಾಡಿದ್ರೇನು ಏನು, ಬಟ್ ಇಬ್ಬರು ಮಧ್ಯೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗಿಂದ ಪ್ರೀತಿಯಿಂದ ನನ್ನ ಹಸ್ಬೆಂಡ್ ನನಗೆ ಕೇಕ್ ಕಟ್ ಮಾಡಿಸ್ತಾ ಇದ್ದಾರೆ. ಸೊ ಕೇಕ್ ಕಟ್ ಮಾಡೋಣ ಈಗ. ನಮ್ಮ ಹಸ್ಬೆಂಡ್ ಕೂಡ ಸರ್ಪ್ರೈಸಾಗಿ ನನಗೆ ಕೇಕ್ ತರಿಸಿದ್ರು. ನಿಜವಾಗ್ಲೂ ಎಷ್ಟು ಪುಟ್ಟದಾಗಿ ಎಷ್ಟು ಕ್ಯೂಟಾಗಿತ್ತು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯಿತು. ಕೇಕು ಅಷ್ಟೇ ಟೇಸ್ಟಿಯಾಗಿತ್ತು. ನಾನು ಪ್ರೈಸ್ ಕೇಳಿದೆ ಎಷ್ಟಮ್ಮ ಅಂತ ಅಂದು. ಪ್ರೈಸೆಲ್ಲ ಹೇಳ್ಬಾರ್ದಮ್ಮ ಅಂತೆಲ್ಲ ಹೇಳಿದ್ರು. ಇರಲಿ ಹೇಳು ಅಂತೆಲ್ಲ ನಾನು ಹೇಳ್ತಾಯಿದ್ದೆ. 500 ಅಂತ ಅಂದರು. ನನಗೆ ಶಾಕು, ಏನು ಅರ್ಧ kg ಕೇಕಿಗೆ ಇಷ್ಟು ರೇಟಾ ಅಂತ ಅಂದೆ. ಬಟ್ ಅಷ್ಟೇ ಟೇಸ್ಟಿಯಾಗಿತ್ತು. ಕೊಡ್ಬೋದು ಅಂತ ಅನ್ನಿಸ್ತು. ವರ್ತ್ ಕೂಡ ಅನ್ನಿಸ್ತು. 2 days ಇಟ್ಕೊಂಡು ತಿಂದಿದ್ದು. ಸಿಕ್ಕಾಪಟ್ಟೆ ಖುಷಿಯಾಗೋಯ್ತು ಈ ದಿನ. ನಿಜವಾಗ್ಲೂ ಬೆಳಗ್ಗೆ ಅಲ್ಲಿ ಮಕ್ಕಳ ಜೊತೆಗೆ ಇದ್ದಿದ್ದು, ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು. ನಮ್ಮ ಹಸ್ಬೆಂಡ್ ಫುಲ್
ಡೇ ನನ್ನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದು ಇನ್ನೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅವರು ಕೂಡ ಕೆಲ್ಸಕ್ಕೆ ಹೋಗಬೇಕು ಅಂದರೆ ಪ್ಲೀಸ್ ಅಮ್ಮ ಕೆಲ್ಸಕ್ಕೆ ಹೋಗ್ಬಿಡು, ನಾನು ಕೂಡ ರಜೆ ಮಾಡಿದ್ದೀನಿ ಅಂತ ಅಂದೆ. ಸರಿ ಅಂತ ಹೇಳಿದರು. ನನ್ನ ಹಸ್ಬೆಂಡ್ ಕೂಡ ಬರ್ಡೇಗೆ ವಿಶ್ ಮಾಡ್ತಾ ನೀನು ಎತ್ತರಕ್ಕೆ ಬೆಳಿ, ಇನ್ನೂ ಅಚೀವ್ ಮಾಡು ಅಂತೆಲ್ಲ ಹೇಳ್ತಾಯಿದ್ರು. ನಿನ್ನೆಯಿಂದ ನಾನು ಯಾವಾಗಲೂ ಇರ್ತೀನಿ, ನಾನು ಯಾವಾಗಲೂ ಸಪೋರ್ಟಿವ್ ಆಗಿರ್ತೀನಿ ಅಂತ ಹೇಳಿದರು. ಸೊ ಪ್ರತಿಯೊಬ್ಬ ಹೆಣ್ಮಕ್ಳಿಗೆ ಈ ಥರ ಗಂಡಂದರು ಭರವಸೆ ಕೊಟ್ಟರೆ ಅದಕ್ಕಿಂತ ಬೇರೆ ಇನ್ನೇನು ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇದಾಗಿತ್ತು ನನ್ನ ಒಂದು ಬರ್ತ್ಡೇ ವ್ಲಾಗ್. ಯಾರೆಲ್ಲ ಒಂದು ವ್ಲಾಗ್ನ ಫುಲ್ಲಾಗಿ ವಾಚ್ ಮಾಡಿದ್ರು ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಪ್ರತಿಯೊಬ್ಬರು ಸಹ ಇನ್ನೊಬ್ಬರಿಗೆ ಹೆಲ್ಪ್ ಮಾಡಿ, ಅವ್ರ ಕಷ್ಟದಲ್ಲಿ ಸಹಾಯ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.